ಹಾಯ್ ಹಲೋ ನಮಸ್ಕಾರ ವಿನ್ ಅಪ್ಡೇಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಫಸ್ಟ್ ಆಫ್ ಆಲ್ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸೊ ಅವ್ರಿಗೆಲ್ಲ ತುಂಬ ಧನ್ಯವಾದಗಳು. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ನನ್ನ ಚಾನಲ್ಲು 500 ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಆಗಿದೆ. ಸೊ ಈಗ 519 ಇದೆ. ಸೊ ಯಾರ್ಯಾರು 19 ಜನ ಎಕ್ಸ್ಟ್ರಾ ಬಂದಿದ್ದೀರಾ ನಮ್ಮ ಚಾನಲ್ಗೆ. ಸೊ ಆಲ್ಮೋಸ್ಟ್ 1 ಇಯರ್ ಆಯಿತು ಅಂದ್ಕೊತೀನಿ. ಸೊ 1 ಇಯರ್ಗೆ 500 ಸಬ್ಸ್ಕ್ರೈಬರ್ಸು ನಾರ್ಮಲೇ, ಕನ್ನಡದಲ್ಲೇ ಆವ್ರೇಜ್ ಆಗಿ ಓಡ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ನಮ್ಮ ಗುರುಗಳಾದ ಟೆಕ್ಕಿಂಗ್ ಕನ್ನಡ ಅವರು ಕೂಡ ಒಂದು 500 ಕಂಪ್ಲೀಟ್ ಮಾಡಿದ್ದು ಕೂಡ ಅರೌಂಡ್ 1 ಇಯರ್ ಹತ್ತತ್ರನೇ. ಸೊ ಒಂಥರ ಖುಷಿ ಇದೆ. ಇದೇ ರೀತಿ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಹೀಗೇ ನೀವು ನೋಡ್ತಾ ಬರ್ತಾ ಇದ್ದೀರಾ. ಸೊ ವಿಂಡೋಸ್ ಅಪ್ಡೇಟ್ಸ್ ಆಗಿರಲಿ ಅಥವಾ ಯಾವುದೇ ಒಂದು ಟೆಕ್ನಾಲಜಿ ಏನು ನ್ಯೂಸ್ ಇರುತ್ತೆ ಸೊ ಅದನ್ನು ನಾನು ನಿಮಗೆ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಸೊ ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ ವಿನ್ ಅಪ್ಡೇಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಸೊ ಫ್ರೆಂಡ್ಸ್, ಇದೊಂದು ವಿಂಡೋಸ್ ಒಂದು ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಏನಂದರೆ ಸೊ ಒಳ್ಳೊಳ್ಳೆ ಫೀಚರ್ಸ್ನ ರಿಲೀಸ್ ಮಾಡ್ತಾರೆ, ಲಾಂಚ್ ಮಾಡ್ತಾರೆ. ಬಟ್ ಆ ಫೀಚರ್ಸ್ಗಳೇ ಹೈಯೆಸ್ಟ್ ರ್ಯಾಮ್ನ ಕನ್ಸ್ಯೂಮ್ ಮಾಡ್ತಾ ಇರುತ್ತೆ, ಹಾಗೆಯೇ ಸಿಸ್ಟಮ್ ರಿಸೋರ್ಸ್ನ ಕನ್ಸ್ಯೂಮ್ ಮಾಡ್ತಾ ಇರುತ್ತೆ. ಸೊ ಇದರಿಂದ ಸ್ವಲ್ಪ ನಮಗೆಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ. ಏನಂದರೆ ನಮ್ಮ ಹತ್ರ 4 GB ರ್ಯಾಮ್ ಇರುತ್ತೆ ಅಥವಾ 8 GB ರ್ಯಾಮ್ ಇರುತ್ತೆ. ಸೊ ವಿಂಡೋಸ್ ಹಾಕೊಂಡಾದಮೇಲೆ ಸೊ ಜಾಸ್ತಿ ರ್ಯಾಮ್ನ ಕನ್ಸ್ಯೂಮ್ ಮಾಡುವಂಥ ಒಂದು ಫೀಚರ್ಸ್ಗಳು ವಿಂಡೋಸಲ್ಲಿ ಇರುತ್ತೆ. ಸೊ ನಾನು ಆಲ್ಮೋಸ್ಟು ನಂದು ಒಂದು ಹಳೆ ವಿಡಿಯೋ ನೋಡಿದ್ದೀರಾ ಅನಿಸುತ್ತೆ. ಸೊ ವಿಂಡೋಸ್ ಸಿಸ್ಟಮ್ನ ಹೇಗೆ ಸ್ಪೀಡ್ ಮಾಡೋದು ಅಂತ. ಸೊ ಅದರಲ್ಲಿ ನಾನು ಆಲ್ಮೋಸ್ಟ್ ಎಲ್ಲ ಏನೇದು ಏರೋ ಎಫೆಕ್ಟ್ಸ್ ಇರುತ್ತೆ ಸೊ ಅದನ್ನೆಲ್ಲ ಡಿಸೇಬಲ್ ಮಾಡಿದ್ದೀನಿ. ಸೊ ಡಿಸೇಬಲ್ ಮಾಡೋದ್ರಿಂದ ಸೊ ಸ್ವಲ್ಪ ರ್ಯಾಮು ನಮಗೆ ಜಾಸ್ತಿ ಸಿಗುತ್ತೆ. ಮಿನಿಮಲಿಸ್ಟಿಕ್ ಡಿಸೈನ್ ಇರುತ್ತೆ, ಅದರಿಂದ ಸ್ವಲ್ಪ ರ್ಯಾಮು ಜಾಸ್ತಿ ಸಿಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದೇ ರೀತಿ ಈ ವಿಂಡೋಸ್ 11ಅಲ್ಲಿ ಏನೊಂದು ಆಪ್ಷನ್ ಇತ್ತು. ಸೊ ವಿಂಡೋಸ್ ಪ್ರೆಸ್ ಮಾಡಿದ ತಕ್ಷಣ ಒಂದು ಆಪ್ಷನ್ ಬರುತ್ತಲ್ಲ, ಸೊ ಆ ಆಪ್ಷನ್ನ ಡಿಸೇಬಲ್ ಮಾಡೋದ್ರಿಂದ ಸೊ ರ್ಯಾಮು ಕಮ್ಮಿ ಯೂಸ್ ಮಾಡಿ ಸೊ ನಿಮ್ಮ ಆ ವಿಂಡೋಸ್ 11 ಒಳ್ಳೆ ಸ್ಮೂತಾಗಿ ರನ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಸೊ ಸ್ಟಡೀಸು ಹೇಳ್ತಾ ಇದ್ದಾರೆ. ಸೊ ಅದರಿಂದ ಈ ಒಂದು ವಿಡಿಯೋದಲ್ಲಿ ಅದನ್ನು ಹೇಗೆ ಎನೇಬಲ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಟಾಸ್ಕ್ ಬಾರಲ್ಲಿ ರೈಟ್ ಕ್ಲಿಕ್ ಕೊಡಿ. ಸೊ ಕ್ಲಿಕ್ ಕೊಟ್ಟಾದಮೇಲೆ ಆ ಟಾಸ್ಕ್ ಬಾರ್ ಸೆಟ್ಟಿಂಗ್ಗೆ ಹೋಗಬೇಕಾಗುತ್ತೆ. ಸೊ ಡೈರೆಕ್ಟಾಗಿ ನಿಮಗೆ ಪರ್ಸ್ನಲೈಸೇಷನ್ಗೆ ಕರ್ಕೊಂಡು ಹೋಗುತ್ತೆ. ಸೊ ಇಲ್ಲಾಂದರೆ ನೀವು ಪರ್ಸ್ನಲೈಸೇಷನ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಇಲ್ಲಿ 2 ಆಪ್ಷನ್ ನೋಡ್ತಾ ಇದ್ದೀರಾ. ಸೊ ವಿಜೆಸ್ಸು ಮತ್ತು ಆ ಚಾಟ್ಸ್ ಅಂತ. ಸೊ ಹೇಗೇನು ನೀವು ಆ ಚಾಟ್ಸ್ನ ಯೂಸ್ ಮಾಡಲ್ಲ ಅಂದ್ಕೊತೀನಿ. ಸೊ ವಿಜೆಟ್ಸ್ ಏನಾದರೂ ಯೂಸ್ ಮಾಡ್ಬೋದು. ನಿಮಗೆ ಪರವಾಗಿಲ್ಲ, ನನ್ನ ಸಿಸ್ಟಮಲ್ಲಿ ಜಾಸ್ತಿ ರ್ಯಾಮ್ ಇದೆ ಅಂತ ಹೇಳಿದ್ರೆ ನೀವು ವಿಜೆಟ್ಸ್ನ ಇಟ್ಕೋಬೋದು. ಸೊ ಚಾಟ್ಸ್ನ ಡಿಸೇಬಲ್ ಮಾಡ್ಬೋದು. ಸೊ ನೀವು ಚಾಟ್ಸ್ನ ಡಿಸೇಬಲ್ ಮಾಡಿದ ತಕ್ಷಣ ಸೊ ನಿಮಗೆ ಆ ಕೆಳಗಡೆ ಟಾಸ್ಕ್ ಬಾರಲ್ಲಿ ಆಪ್ಷನ್ ಬರ್ತಾ ಇದೆ. ಸೊ ಆ ಚಾಟ್ಸು ಹಾಗೆಯೇ ಆ ಚಾಟ್ ಸಿಂಬಲು ಹಾಗೆಯೇ ವಿಜೆಟ್ ಸಿಂಬಲು ನಿಮಗೆ ಡಿಸೇಬಲ್ ಆಗುತ್ತೆ. ಸೊ ನಿಮ್ಗೇನಾದರೂ ಮತ್ತೆ ಈ ಫೀಚರ್ಸ್ನ ಮಿಸ್ ಮಾಡ್ಕೊತಿದ್ದಾರೆ ಅಂದರೆ ಮತ್ತೆ ಎನೇಬಲ್ ಮಾಡ್ಕೋಬೋದು. ಸೊ ಈ ರೀತಿ ನಿಮ್ಮ ಒಂದು ವಿಂಡೋಸ್ 11 ಏನಿದೆ ಸೊ ಇದನ್ನು ನೀವು ಸಿಸ್ಟಮ್ನ ಸ್ಪೀಡು ಹೆಚ್ಚಿಸ್ಕೋಬೋದು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಅಪ್ಡೇಟ್. ಸೊ ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ ವಿನ್ ಅಪ್ಡೇಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸೊ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಬಾಯ್, ಹ್ಯಾವ್ ಎ ನೈಸ್ ಡೇ.